ಗುರುವೇ ಚರಣಂ. ಹಲೋ ಕನ್ನಡ ಮಾತನಾಡುವ ಜನರು, 2 ದಿನಗಳ ಹಿಂದೆ ನಾನು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೇನೆ. ಆ ವಿಡಿಯೋ ಏನು? ನಾನು ಅಮರ ಆಡಳಿತಗಾರ ಎಂಬ ಶೀರ್ಷಿಕೆಯೊಂದಿಗೆ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೇನೆ ಮತ್ತು ಅಮರ ಆಡಳಿತಗಾರ ಹೊರಹೊಮ್ಮಿದ್ದಾನೆ ಎಂದು ಹೇಳಿದೆ. ನಾನು ಅಮರ ಆಡಳಿತಗಾರ ಎಂದು ಘೋಷಿಸಲು ಕಾರಣವನ್ನು ಈ ವಿಡಿಯೋದ ಮೂಲಕ ವಿವರಿಸುತ್ತೇನೆ. ಇದು ನಿಮಗೆ ತಿಳುವಳಿಕೆಯನ್ನು ನೀಡುತ್ತದೆ ಎಂದು ನನಗೆ ಖಾತ್ರಿಯಿದೆ. ಅದು ಏನು ಎಂದು ಈಗ ನಾನು ನಿಮಗೆ ಹೇಳುತ್ತೇನೆ. ಕಳೆದ 1 ತಿಂಗಳಿನಿಂದ ಜನವರಿ 1ರಿಂದ ಇಟ್ಟುಕೊಳ್ಳಿ ನಾನು ನನ್ನ 3ನೇ ಕಣ್ಣಿನಲ್ಲಿ ನಿಜವಾದ ದೇವರನ್ನು ನೋಡಲು ಬಯಸುತ್ತೇನೆ. ನಾನು ಸಮರಸ ಶುದ್ಧ ಸನ್ಮಾರ್ಗ ಸತ್ಯಸಂಗಮಕ್ಕೆ ಸೇರಿದವನು. 1865ರಲ್ಲಿ ವಡಲೂರಿನಲ್ಲಿ ಗುರುನಾಥರ್ ಚಿದಂಬರ ರಾಮಲಿಂಗಂ ಸ್ಥಾಪಿಸಿದ ಮತ್ತು ಜನರಿಗೆ ಬೋಧಿಸಿದ ಧರ್ಮವಾಗಿದೆ. ಆ ಧರ್ಮದ ತತ್ವಗಳಿಗೆ ಬದ್ಧವಾಗಿರುವ ವ್ಯಕ್ತಿಯು ನಿಜವಾದ ಭಗವಂತನನ್ನು ಭೇಟಿ ಮಾಡಲು ಅನೇಕ ವರ್ಷಗಳಿಂದ ದೇವರನ್ನು ಹುಡುಕುತ್ತಿದ್ದಾನೆ. ಅಂತಹ ವ್ಯಕ್ತಿಗೆ ಈ 2025ರ ಅವಧಿಯ ಅಂತ್ಯದ ವೇಳೆಗೆ ಗಂಭೀರವಾದ ಪ್ರೇರಣೆ ಇತ್ತು. ಜನವರಿ 1ರಿಂದ ನಾನು ದೇವರನ್ನು ಬಹಳ ಗಂಭೀರವಾಗಿ ಹುಡುಕಲು ಪ್ರಾರಂಭಿಸಿದೆ. ನಾನು ಹೊರಗಿನ ಪ್ರಪಂಚದ ಸಂಪರ್ಕವನ್ನು ಸಂಪೂರ್ಣವಾಗಿ ತಪ್ಪಿಸಿದೆ. 29ರಂದು ಒಂದೇ ಮನಸ್ಸಿನಿಂದ ನಿಜವಾದ ಪ್ರಭು ಯಾರು? ನನ್ನ ಮಹತ್ವಾಕಾಂಕ್ಷೆಯಲ್ಲಿ ನಾನು ತುಂಬಾ ದೃಢನಿಶ್ಚಯ ಹೊಂದಿದ್ದೆ.